ಮಾತಾಡಿರ್ತಕ್ಕಂಥದ್ದು ಯಾವ ವಿಷಯ ಮಾತಾಡಿದ್ದೀನಿ? ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಆಂಧ್ರದ ಮನುಷ್ಯ, ಹಿಮಾಚಲ ಪ್ರದೇಶ ಕೇಡೋರು, ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡಿದೆ, ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ? ಪಾಪ ಅವರಿಗೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿಯ ವೆದರ್ ಸೆಟ್ ಆಗಲ್ವಂತೆ. ಅದಕ್ಕೆ ಇಲ್ಲಿ ಬಂದವ್ರೆ ಯಾರನ್ನು ಹಿಡಿದು, ಹಿಂದೆ ಯಾರನ್ನು ಹಿಡ್ಕೊಂಡು ಬಂದವ್ರೆ. ಅದೆಲ್ಲ ಸೂಕ್ಷ್ಮ ಅಂತ ನಿನ್ನೆ ಅದಕ್ಕೆ ಹೇಳಿದೆ. ಅವೆಲ್ಲ ಚರ್ಚೆ ಮಾಡಲ್ಲ ಅಂತ ಹೇಳಿ. ಅವರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ. ಅವ್ರನ್ನ ಯಾಕೆ ನಾನು ದೊಡ್ಡವ್ರು ಮಾಡಲಿ? ಪಾಪ ಸತ್ಯಮೇವ ಜಯತೆ. ನಾನು ಸತ್ಯಮೇವ ಜಯತೆಗೆ ಹೋರಾಟ ಮಾಡ್ತಿರೋದು. ನಾನು ಹೋರಾಟ ಮಾಡ್ತಿರೋದು ಅದೇ. ನನ್ನ ಬಗ್ಗೆ ಇರ್ತಕ್ಕಂಥ ತನಿಖೆ SITನಲ್ಲಿ ಇವತ್ತಿನವರೆಗೆ ಯಾರ ತನ್ನಾದರೂ ಇನ್ಫ್ಲುಯೆನ್ಸ್ ಮಾಡಿದ್ದೀನ? 13 ವರ್ಷದ ಕೇಸ್ ಇಟ್ಕೊಂಡು ಕೂತವ್ರೆ. ಸುಪ್ರೀಂ ಕೋರ್ಟ್ ಮುಂದೆ ತಗೊಂಡೋಗಿ ಅದನ್ನು ಸಬ್ಮಿಟ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಹೇಳ್ತು 2016ರಲ್ಲಿ 3 ತಿಂಗಳಲ್ಲಿ ಎನ್ಕ್ವೈರಿ ಮಾಡಿ ನಮ್ಮ ಮುಂದೆ ತನ್ನಿ ಅಂತ ಹೇಳಿ. ಇನ್ನೂ ಹಿಡ್ಕೊಂಡು ದಿನ ಗಂಧಕಟ್ಟಿ ಬೆಳ್ಕೊಂಡು ಕೂತವ್ರ. ಒಬ್ಬ ರಾಜ್ಯದ ಗೌರವಾನ್ವಿತ ರಾಷ್ಟ್ರಪತಿಗಳ ರೆಪ್ರೆಸೆಂಟೇಟಿವ್ ರಾಜ್ಯಪಾಲರ ಕಚೇರಿನ ಸರ್ಚ್ ಮಾಡಲಿಕ್ಕೆ ಅವ್ರ ಮೇಲಿನ ಅಧಿಕಾರಿಗೆ ಲೆಟ್ರ್ ಬರೋದು, ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಿನ. ಆಯ್ತಪ್ಪ, ಪರ್ಮಿಷನ್ ಕೇಳಿದ್ದಾರೆ. ಪತ್ರಿಕೆ ಯಾರು ಲೀಕ್ ಮಾಡ್ತಾರೆ? ಅದನ್ನು ಪತ್ರಿಕೆಗೆ ರಾಜಕೀಯ ಮಾಡ್ತಾ ಇದ್ದಾರೋ, ಸತ್ಯಮೇವ ಜಯತೆ ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಇವರು. ಮೇಲಿನ ಅಧಿಕಾರಿಗೆ ಪತ್ರ ಬರೋದು, ಯಾವುದೋ ಒಂದು ಲೆಟರ್ ಲೀಕ್ ಮಾಡಿದ್ರಲ್ಲ ಗವರ್ನರ್ಗೂ ಮತ್ತು ಇವರ ಕಳಿಸಿರ್ತಕ್ಕಂಥ ಕಮ್ಯುನಿಕೇಷನ್ಗಳು, ಗವರ್ನರ್ ಕಚೇರಿಯಿಂದಲೇ ಯಾಕೆ ಲೀಕ್ ಆಗಿರಬಾರ್ದು ಅಂತ ಹೇಳಿ ಗವರ್ನರ್ ಕಚೇರಿ ಸರ್ಚ್ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಡಿ ಅಂತ ಹೇಳಿ ಮೇಲಿನ ಅಧಿಕಾರಿಗೆ ಪತ್ರ ಬರೀತಾರೆ ಅಂದರೆ ಈ ದೇಶದಲ್ಲಿ ಸಂವಿಧಾನ ಉಳಿಸ್ತೀರಾ? ಇಂಥ ವ್ಯಕ್ತಿಗಳಿಗೆ ಈ ರಾಜ್ಯ ಸರ್ಕಾರ ಬೆಂಬಲ ಕೊಟ್ಕೊಂಡು ಹೊರಟಿದೆಯಲ್ಲ, ಇವರು ರಾಜ್ಯ ಉಳಿಸ್ತಾರೆ. ಇವರು ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾರೆ. ಎಲ್ಲಿ ಅದಕ್ಕೆ ತೀರ್ಮಾನಗಳು ಆ್ಯಕ್ಷನ್ಗಳಾಗಬೇಕು? ನಾನು ದಿನ ಹೇಳಿಕೆ ಕೊಟ್ಕೊಂಡು ಅದಕ್ಕೆ ಸಮಯ ಮೀಸಲಿಡ್ಲು ಇಲ್ಲ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಹೇಳ್ತಿರಲ್ಲ, ಅದು ತರಕ್ಕೆ ಏನು ಮಾಡಬೇಕು ಮಾಡೋಣ ಬನ್ನಿ. ಅಲ್ಲಿಗೆ ಈ ಭಾಷೆ ಇದೆಯಲ್ಲ, ಈ ಭಾಷೆ ಆ ಅಧಿಕಾರಿ ಎಷ್ಟರ ಮಟ್ಟಿಗೆ ಆ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತ ಬ್ಯಾಕ್ಗ್ರೌಂಡ್ ಇದೆ, ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ. ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ವ್ಯಕ್ತಿ ಮೇಲೆ. ಅವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟ್ರೋ ಸರ್ಕಲ್ ಇನ್ಸ್ಪೆಕ್ಟ್ರೋ 20 ಕೋಟಿ ಡಿಮ್ಯಾಂಡ್ ಇಟ್ಟು 2 ಕೋಟಿ ತಕ್ಷಣ ತರಬೇಕು ಅಂತ ಹೇಳ್ದ ಅಂತೇಳಿ FIR ಹಾಕಿ ಕೋರ್ಟ್ ಮುಂದೆ ಕೇಸ್ ಇದೆಯಲ್ಲ. ಇವರು ಸತ್ಯಮೇವ ಜಯತೆಯವರು, ಇವರು ಸತ್ಯಮೇವ ಜಯತೆ ಕಾಪಾಡೋರ? ಏನೇನು ನಡೆಸಿದ್ದಾರೆ? ಯಾರ್ಯಾರ ಜೊತೆ ಇವ್ರ ಸಂಬಂಧಗಳು ಯಾವ ರೀತಿ ನಡ್ಕೊಂಡಿದ್ದಾರೆ? ಇಂಥ ವ್ಯಕ್ತಿ ನನ್ನ ಬಗ್ಗೆ, ಒಬ್ಬ ಕೇಂದ್ರದ ಮಂತ್ರಿ ಬಗ್ಗೆ ಏನು ಬೇಕಾದರೂ ಬರೀಬೋದು ಅಂತ ಇದೆಯಾ? ನಾನು ನೆನ್ನೆನೂ ಹೇಳಿದೆ. ನಾನು ನೆನ್ನೆ ನನ್ನ ವೈಯಕ್ತಿಕವಾದ ವಿಷಯಕ್ಕೆ ಮಾತಾಡಿದ್ದಲ್ಲ. ಯಾವ ಒಂದು ಗವರ್ನರ್ಗೆ ನಾವು ಗೌರವ ಕೊಡಬೇಕು, ಆ ಒಂದು ಕಚೇರಿಗೆ ಗೌರವ ಸಲ್ಲಿಸಬೇಕು. ರಾಷ್ಟ್ರಪತಿಗಳ ರೆಪ್ರೆಸೆಂಟೇಟಿವ್ ಅವರು, ಅವರನ್ನ ರೈಡ್ ಮಾಡಲಿಕ್ಕೆ ಅವ್ರ ಕಚೇರಿನ ಈ ವ್ಯಕ್ತಿ ಪರ್ಮಿಷನ್ ಕೇಳಿ ಮೇಲಿನ ಅಧಿಕಾರಿಗಳಿಗೆ, ಅದನ್ನು ಪತ್ರಿಕೆಗಳಿಗೆ ಲೀಕ್ ನಾವು ಗವರ್ನರ್ ಆಫೀಸಿಂದ ಹೋಗಿದೆಯಾ? ಅದನ್ನು ಲೀಕ್ ಮಾಡಿರೋದು. ಇದು ಸೀರೀಸ್ ಆಫ್ ಇವರು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಇದನ್ನೇ ನಾನು ನಿನ್ನೆ ಹೇಳಿರೋದು. ಗವರ್ನರ್ ಕಚೇರಿಯನ್ನು ಇವತ್ತು ಯಾವ ಮಟ್ಟಕ್ಕೆ ಇಳಿಸ್ಲಿಕ್ಕೆ ಹೊರಟಿದ್ದಾರೆ. ಇವರು ಜನಸಾಮಾನ್ಯರಿಗೆ ರಕ್ಷಣೆ ಕೊಡಾರ? ಇವರು ನನ್ನ ಬಗ್ಗೆ ಈ ಥರ ಟೀಕೆ ಮಾಡೋದಾರಲ್ಲ. ನಾನು ಅಕ್ಯೂಸ್ಡ್ ಅನ್ನೋದು ರಾಜಕೀಯವಾಗಿ ಅಕ್ಯೂಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಾನು ಏನೂ ಮಾಡೋಕ್ಕಾಗಲ್ಲ. ಇವರು ಏನೂ ಮಾಡಲಿಕ್ಕಾಗಲ್ಲ. ಒಂದು ಕಿಂಚಿತ್ತೂ ಇವ್ರು ಕೊಟ್ಟಿರ್ತಕ್ಕಂಥ ವರದಿನೂ ನೋಡಿದ್ದೀನಿ ನಾನು. ಇವರು
ವರದಿನೂ ಏನಿದೆ ಅಂತ ಸುಪ್ರೀಂ ಕೋರ್ಟ್ 3 ತಿಂಗಳಲ್ಲಿ ತನಿಖೆ ಮಾಡಿ ನನ್ನ ಮುಂದೆ ತಗೊಂಬನ್ನಿ ಅಂತ ಹೇಳಿತ್ತಲ್ಲ ಸುಪ್ರೀಂ ಕೋರ್ಟು. ಯಾತಕ್ಕೆ ಇನ್ನೂ ಅದು ಇಟ್ಕೊಂಡು ಕೂತಿದ್ದೀರಿ? ಎಷ್ಟು ದಿವಸ ಬೇಕು ನಿಮಗೆ SIT ಅವರಿಗೆ ಎನ್ಕ್ವೈರಿ ಮಾಡಿ ಸುಪ್ರೀಂ ಕೋರ್ಟ್ ಮುಂದೆ ಕೊಡೋದಕ್ಕೆ? ಇದು ಸುಮ್ಮನೆ ಸರ್ಕಾರಗಳು ನಡೆಸ್ತಕ್ಕಂಥವ್ರು, ಅಲ್ಲೆಲ್ಲ ಸರ್ಕಾರ ನಡೆಸಿದಾಗ ಮೆಚ್ಚಿಸ್ಲಿಕ್ಕೆ ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ಗವರ್ನರ್ ಕಚೇರಿ ಮೇಲೆ ದಾಳಿ ಮಾಡ್ತಕ್ಕಂಥ ಉದ್ದಡತನ ತೋರಿಸ್ತಕ್ಕಂಥ ಈ ವ್ಯಕ್ತಿ ಆ ಕೆಲಸದಲ್ಲಿ ಇರಲಿಕ್ಕೆ ಫಿಟ್ಟೋ ಅನ್ಫಿಟ್ಟೋ ಅನ್ನೋದು ತೀರ್ಮಾನ ಆಗೋ ಕಾಲ ಬರುತ್ತೆ. ಬನ್ನಿ ಮಾಡಿ. ಈಗ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ಪ್ರಾರಂಭ ಆಗಿದೆ ಅನ್ನೋದನ್ನ ಕಳೆದ 4-5 ತಿಂಗಳಿಂದ ನೋಡ್ತಾ ಇದ್ದೀವಿ. ಆಮೇಲೆ ಆಡಳಿತದ ವ್ಯವಸ್ಥೆ ಅಂತಕ್ಕಂಥದ್ದು, ಅಧಿಕಾರಿಗಳು ತನಿಖೆ ನಡೆಸ್ತಕ್ಕಂಥದ್ದನ್ನು ಪ್ರತಿನಿತ್ಯ ಇವರೇ ಸೋರಿಕೆ ಮಾಡೋದು. ಯಾವುದೇ ಆಗಲಿ, ನಾನು ಇದೊಂದು ಸಬ್ಜೆಕ್ಟ್ ಹೇಳಲ್ಲ, ಈ ಕಳೆದ 4-5 ತಿಂಗಳಿಂದ ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ದೇಶದ ಮಟ್ಟಕ್ಕೆ ಎಲ್ಲಿಗೆ ತಗೊಂಡೋಗಿದ್ದಾರೆ, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ? ಈ ರಾಜ್ಯದ ಬಗ್ಗೆ ಗೌರವ ಏನಾಗುತ್ತೆ? ಯಾವುದೋ ಒಂದು ಖಾಸಗಿ ಚಾನಲ್ ಇಟ್ಕೊಂಡ್ಬಿಟ್ಟು ನೀವು ಸರ್ಕಾರದಲ್ಲಿ ದಿನ ಅಲ್ಲಿಗೆ ಫೀಡ್ಬ್ಯಾಕ್ ಕೊಟ್ಕೊಂಡು ಅವ್ರ ಕಡೆಯಿಂದ ಸ್ಟೋರಿಗಳು ಬಿಲ್ಡಪ್ ಮಾಡ್ಕೊಂಡು ಎಷ್ಟು ದಿವಸ ನಡೆಸ್ತೀರಿ? ಎಲ್ಲಿ ನೆನ್ನೆ ಎಷ್ಟು ಗಂಟೆನಲ್ಲಿ ಯಾವ ಕಚೇರಿಗೆ ಹೋದರು? ಆ ಕಚೇರಿಲಿ ಕೂತ್ಕೊಂಡು ಪತ್ರ ವ್ಯವಹಾರ ಬರೀಲಿಕ್ಕೆ ಯಾವ್ಯಾವ ವಕೀಲರನ್ನು ಕೂರಿಸ್ಕೊಂಡಿದ್ದೀರಿ? ಯಾರ್ಯಾರು ಮಾಡಿದ್ರಿ? ಅದನ್ನು ಮಾರ್ಕೆಟ್ನಲ್ಲಿ ಸರ್ಕ್ಯುಲೇಟ್ ಮಾಡಿದ್ದೀರಲ್ಲ ವಾಟ್ಸಪ್ ಮುಖಾಂತರ, ಯಾವ ಉದ್ದೇಶದಿಂದ ಮಾಡ್ಕೊಂಡಿದ್ದೀರಿ? ನನಗೆ ನಿಮಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೊಡ್ತಕ್ಕಂಥ ಇಂಟೆಲಿಜೆನ್ಸ್ ಇದೆ. ಚುನಾವಣಾ ಬಾಂಡ್ನಲ್ಲಿ ಸರ್, ಚುನಾವಣಾ ಬಾಂಡ್ ಅಕ್ರಮ ಅಂತ JP ನಡ್ಡಾ, ನಿರ್ಮಲಾ ಸೀತಾರಾಮನ್ ಅವರು ಕಟೀಲ್ ಈಗ ನಗುಪಾಟ್ಲಲ್ವೇನು? ಈಗ ಒಂದು ಕೆಲಸ ಮಾಡಿ ಕಾಂಗ್ರೆಸ್ ನಾಯಕರಿಗೆ ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ಅವ್ರು ರಾಹುಲ್ ಗಾಂಧಿ ಹೇಳಿ ಎಲ್ಲೆಲ್ಲಿ ಕೇಂದ್ರದ ಮಂತ್ರಿಗಳವ್ರೆ ಆಯಾ ರಾಜ್ಯಗಳಲ್ಲಿ ಹೋಗಿ ಎಲ್ಲರ ಮೇಲೂ ಒಂದೊಂದು ಕೇಸ್ ಹಾಕ್ಸಿ, ಎಲ್ಲರ ಮೇಲೂ ಹಾಕ್ಸ್ಬಿಟ್ಟು ಒಂದು FIR ಹಾಕ್ಸಿ, ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳಿ ಇದೊಂದು ಹೊಸ ಒಂದು ಸಂಪ್ರದಾಯ ಪ್ರಾರಂಭ ಮಾಡಿ. ತುಂಬ ಚೆನ್ನಾಗಿರ್ತದೆ. ಕುಮಾರಸ್ವಾಮಿ ಅವರ ಹೋರಾಟನ ಕುಗ್ಗಿಸುವ ತಂತ್ರನ ಸರ್? ನನ್ನ ಹೋರಾಟ ಯಾವ ಕಾರಣಕ್ಕೂ ಕುಗ್ಸೋಕ್ಕಾಗಲ್ಲ. ನಾನು ಹೋರಾಟ ಮಾಡಿರೋದು ಏಕಾಂಗಿಯಾಗೆ ಹೋರಾಟ ಮಾಡ್ಕೊಂಬಂದಿದ್ದೇನೆ. ನಾಡಿನ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನನ್ನ ಜನ ಏನಿದ್ದಾರೆ, ಆ ಜನಗಳ ವಿಶ್ವಾಸ ನನಗಿರೋದ್ರಿಂದಲೇ ಏಕಾಂಗಿಯಾಗಿ ಎದುರಿಸ್ತಾ ಇದ್ದೀನಿ. ನಾನು ಯಾರ ರಕ್ಷಣೆ ಪಡಿತಾ ಇಲ್ಲ ಇವ್ರ ಥರ. ಪಾಪ ಅವರಿಗೆ ದಿನ 5 ಜನ 6 ಜನ ಮಂತ್ರಿಗಳು ಕರೆಯೋದು, ನಾಳೆ ಒಂದು ಹೇಳಿಕೆ ಕೊಡಿ ಅನ್ನೋದು. ವಕೀಲರುಗಳು ಎಷ್ಟು ಜನ? ನಾನಿದು ಯಾವುದೂ ಇಟ್ಕೊಂಡಿಲ್ಲ. ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ, ಮೊನ್ನೆ ನೋಟಿಸೇ ಸರ್ವಾಗಲಿಲ್ಲ, ಹೋಗಿ ಬಂದಲ್ಲ. ಯಾಕೆ ಹೋಗಿ ಬಂದೆ? ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಡಲಿಲ್ಲ? ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ? ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ?